ತುಮಕೂರನ್ನ ಬೆಂಗಳೂರಿಗೆ ಸೇರಿಸಬೇಕು ಅನ್ನೋ ಒಂದು ವಿಚಾರ ಕೂಡ ಪ್ರಸ್ತಾಪ ಆಗಿದೆ. ಬೆಂಗಳೂರು ಉತ್ತರ ಅಂತ ಸೇರಿಸೋದಲ್ರಿ, ಇದು ಸರಿಯಾಗಿ ಅರ್ಥೈಸ್ಕೋಬೇಕು. ಇದನ್ನು ನಾವು ತುಮಕೂರನ್ನು ಜಿಲ್ಲೆ ಹೆಸರು ಬದಲಾವಣೆ ಮಾಡೋಕ್ಕಾಗತ್ತಾ? ತುಮಕೂರನ್ನು ಅದಕ್ಕೆ ಒಂದು ಇತಿಹಾಸ ಇದೆ, ಅದಕ್ಕೆ ಒಂದು ಅಸ್ಮಿತೆ ಇದೆ. ಅದನ್ನು ನಾವು ಬದಲಾವಣೆ ಮಾಡೋಕ್ಕೆ ಹೋಗ್ತೀವ? ತುಮಕೂರು ಇತಿಹಾಸ ಬದಲಾವಣೆ ಮಾಡೋಕ್ಕೆ ನನ್ನಂಥವನು ಮಾಡೋಕ್ಕಾಗುತ್ತಾ? ಅದು ಏನಂದರೆ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಕಾನ್ಸೆಪ್ಟನ್ನು ನಾವು ಅಂದ್ಕೊಂಡು ಬೆಂಗಳೂರಿಗೆ ಹತ್ತಿರ ಇರೋದರಿಂದ ಬೆಂಗಳೂರು ಅದ್ರ ಹೆಸರನ್ನು ಜೋಡಿಸಿದರೆ ನಮಗೆ ಇನ್ವೆಸ್ಟ್ಮೆಂಟು ಮತ್ತೊಂದು ಆಗುತ್ತೆ ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಏನಿಲ್ಲ. ಹೌ ಕ್ಯಾನ್ ಐ ಚೇಂಜ್ ದಿ ನೇಮ್ ಆಫ್ ತುಮಕೂರು? ಸುಮ್ಮನೆ ಅದನ್ನು ಇವರು ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ನಮ್ಮದೆಲ್ಲ ನಮ್ಮ ಕಾನ್ಸೆಪ್ಟ್ಗಳೇ ಅರ್ಥ ಆಗಲ್ಲ ಅವ್ರಿಗೆ. ನಾವು ಅದನ್ನು ಹೇಳೇ ಇಲ್ವಲ್ಲ ಎಲ್ಲೂ. ನನ್ನ ತುಮಕೂರು ನನಗೂ ಅಷ್ಟೇ ಸೆಂಟಿಮೆಂಟಲ್, ಬರೀ ಅವರಿಗೆ ಅಲ್ಲ. ನಾನು ಹುಟ್ಟಿ ಬೆಳೆದಿದ್ದಲ್ಲಿ ನಮಗೆ ಸೆಂಟಿಮೆಂಟಲ್ ಇಲ್ವಾ? ಅದರಿಂದ ಅದು ಆ ರೀತಿ ಅರ್ಥ ಇಸ್ಕೊಳ್ಳೋದು ಸರಿ ಇಲ್ಲ. ನಾನು ನಿನ್ನೆನೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ನೋಡಿ, ತುಮಕೂರನ್ನು ಯಾವುದೇ ಕಾರಣಕ್ಕೂ ತುಮಕೂರು ಹೆಸರು ಬದಲಾವಣೆ ಆಗಲ್ಲ, ತುಮಕೂರು ವಿಸ್ತರಣಾ ಬದಲಾವಣೆ ಆಗಲ್ಲ, ತುಮಕೂರು ಅಡ್ಮಿನಿಸ್ಟ್ರೇಟಿವ್ಲಿ ಕೂಡ ಬದಲಾವಣೆ ಆಗೋದಿಲ್ಲ. ಒಂದು ಬೆಂಗಳೂರಿಗೆ ಹತ್ತಿರ ಇರೋದ್ರಿಂದ ಬೇರೆ ಬೇರೆ ರಾಜ್ಯದಲ್ಲೆಲ್ಲ, ಈಗ ಡೆಲ್ಲಿನಲ್ಲಿ ಮಾಡಿದ್ದಾರೆ, ನೋಯ್ಡಾ ಅವನ್ನೆಲ್ಲ ಸೇರಿಸ್ಕೊಂಡು. ನೋಯ್ಡಾ ಈಸ್ ಪಾರ್ಟ್ ಆಫ್ ಡೆಲ್ಲಿ. ನೋಯ್ಡಾ ಐಡೆಂಟಿಟಿ ತೆಗ್ದಿಲ್ಲ ಅವರು. ನೋಯ್ಡಾ ಹಾಗೇ ಇದೆ, ಆದರೆ ಡೆಲ್ಲಿಗೆ ಒಂದು ಭಾಗ ಅನ್ನೋ ಥರ ಬೇರೆ ಬೇರೆ ದೇಶದಲ್ಲೂ ಮಾಡಿದ್ದಾರೆ. ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಹತ್ತಿರ ಇರ್ತಕ್ಕಂಥ ಪಟ್ಟಣಗಳನ್ನು ಸೇರಿಸ್ಕೊಂಡು ಅದನ್ನು ಬೆಳೆಸ್ತಾರೆ. ಅದನ್ನೇ ನಾನು ಹೇಳಿರೋದು. ನೋಡಿ, ತುಮಕೂರನ್ನು ಬೆಳೆಸಬಾರ್ದಾ? ಹಾಗೇ ಇರಬೇಕಾ? ನಾವು ಹಂಗೆ ಹಿಂದೆ ಬಿದ್ದು ಹೋಗ್ಬೇಕಾ? ಇಷ್ಟು ಹತ್ತಿರ ಬೆಂಗಳೂರಿಗಿರೋರು ಈಗ 20,000 ಎಕರೆಯಲ್ಲಿ ಇಂಡಸ್ಟ್ರಿಯಲ್ ಹಬ್ಬು ಮಾಡಿದ್ದಾರೆ. ಈಗಾಗಲೇ ಸುಮಾರು 2 ಫೇಸ್ ಆಗಿದೆ. ನಂದೇ ಕ್ಷೇತ್ರದಲ್ಲಿ ಬರುತ್ತೆ. ಅದರಲ್ಲಿ ಈಗ ಅದನ್ನು ಏಷ್ಯಾದಲ್ಲೇ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಅಂತ ಕರೀತಾ ಇದ್ದಾರೆ. ಜಾಪನೀಸ್ ಟೌನ್ಶಿಪ್ಗೆ 500 ಎಕರೆ ಜಾಗ ಕೊಟ್ಟಿದ್ದೀವಿ. ಅಲ್ಲಿ ನಿಮ್ಸ್ ಬಂದಿದೆ, ಫುಡ್ ಪಾರ್ಕ್ ಬಂದಿದೆ, ಜಾಪನೀಸ್ದು ಟೈಮೆಕ್ ಅಂತ ಒಂದು ಕಂಪನಿ, ದೊಡ್ಡ ಕಂಪನಿ ಬಂದಿದೆ. ಈಗ ಎಲ್ಲ ಕಂಪನಿಗಳೆಲ್ಲ ಬರ್ತಾ ಇದ್ದಾವೆ. ಅದನ್ನು ನಾವು ಹೆಚ್ಚು ಬೆಳೆಸಬೇಕು ಅನ್ನೋದನ್ನು ಬಿಟ್ಬಿಟ್ಟು ನಾವು ಹಾಗೆ ಸ್ಟೇಟಸ್ಕೋ ಮೇಂಟೈನ್ ಮಾಡೋಕ್ಕಾಗುತ್ತಾ? ನಮ್ಮಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ. ತುಮಕೂರು ಇದೆ ಎಜುಕೇಷನ್ ಸೆಂಟರು. ಹೆಚ್ಚು ಕಮ್ಮಿ 9 ಇಂಜಿನಿಯರಿಂಗ್ ಕಾಲೇಜ್ ಇದೆ, 3 ಮೆಡಿಕಲ್ ಕಾಲೇಜ್ ಇದೆ. ಆ ವಿದ್ಯಾರ್ಥಿಗಳೆಲ್ಲ ಅವ್ರಿಗೆ ಅಪರ್ಚುನಿಟೀಸ್ ಬೇಕಲ್ವಾ? ಸ್ವಲ್ಪ ಲಾರ್ಜರ್ ಇಂಟ್ರೆಸ್ಟಿಂದ ನೋಡಬೇಕು ಅಂತೇಳಿ ನಾನು ಭಾರತೀಯ ಜನತಾ ಪಾರ್ಟಿ ಸ್ನೇಹಿತರಿಗೆ ಹೇಳೋದಕ್ಕೆ ಬಯಸ್ತೇನೆ.